ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 28 ಪಾಪ ಪ್ರಾಯಶ್ಚಿತ್ತೋಪದೇಶ. ಗುರುಗಳು ಜಾತಿಭ್ರಷ್ಟನ ಹಿಂದಿನ ಜನ್ಮಗಳನ್ನು ವಿವರಿಸಿ ಒಬ್ಬನು ಹೇಗೆ ಕೆಟ್ಟ ಜನ್ಮವನ್ನು ಪಡೆಯುತ್ತಾನೆ ಎಂಬುದನ್ನು ತಿಳಿಸಿದರು. ಒಬ್ಬನ ಪಾಪ ಮತ್ತು ಪುಣ್ಯಗಳು ಶಾಶ್ವತವಾಗಿ ಅವನನ್ನು ಅನುಸರಿಸುತ್ತವೆ. ಶೂದ್ರ ಪುರುಷ ಮತ್ತು ಬ್ರಾಹ್ಮಣ ಸ್ತ್ರೀಯರಿಂದ ಚಾಂಡಾಲನು ಜನಿಸುತ್ತಾನೆ. ಹಣಕ್ಕಾಗಿ ವೇದಜ್ಞಾನವನ್ನು ಮಾರುವವರು, ಸ್ನೇಹಿತರನ್ನು ಮೋಸ ಮಾಡುವವರು, ಅತಿಥಿಯನ್ನು ಅವಮಾನಿಸುವವರು ಮುಂದಿನ ಜನ್ಮಗಳಲ್ಲಿ ಅಂಗವೈಕಲ್ಯಗಳಿಂದ ನರಳುತ್ತಾರೆ. ಯಜಮಾನನನ್ನು ಮೋಸ ಮಾಡುವ ಸೇವಕರು, ಇತರರಿಗೆ ಉದ್ದೇಶ ಪೂರ್ವಕವಾಗಿ ತೊಂದರೆ ನೀಡುವವರು, ಮಾಂತ್ರಿಕರು ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾರೆ. ಇತರ ಮಹಿಳೆಯರ ಮೇಲೆ ಕೆಟ್ಟ ದೃಷ್ಟಿ ಇಡುವವರು, ಪರಸ್ತ್ರೀಯರೊಂದಿಗೆ ಅಕ್ರಮ ಸಂಬಂಧ ಹೊಂದಿದವರು, ದುಶ್ಚರಿತ್ರ ಜೀವನ ನಡೆಸುವವರು ಕೆಟ್ಟ ಜನ್ಮವನ್ನು ಪಡೆಯುತ್ತಾರೆ. ಹುಟ್ಟಿನಿಂದಲೇ ಕುರುಡರಾಗಬಹುದು. ತ್ರಿವಿಕ್ರಮರು ಕೇಳಿದರು, ಗುರುಗಳೇ, ಇಂತಹ ಪಾಪಗಳಿಗೆ ಪರಿಹಾರವೇನು? ಗುರುಗಳು ಉತ್ತರಿಸಿದರು, ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು, ಗಾಯತ್ರಿ ಮಂತ್ರ ಜಪ, ಉಪವಾಸ, ಯಾತ್ರಾ ಕೇಂದ್ರಗಳಿಗೆ ಭೇಟಿ, ರಾಮಸೇತು ಸ್ನಾನ ಇವು ಶುದ್ಧೀಕರಣದ ಮಾರ್ಗಗಳು. ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಗೋಮಯದಿಂದ ತಯಾರಾದ ಪಂಚಗವ್ಯ ಸೇವನೆಯು ಪವಿತ್ರತೆಯನ್ನು ನೀಡುತ್ತದೆ. ತಾನು ಮಾಡಿದ ಪಾಪವನ್ನು ಸಾರ್ವಜನಿಕವಾಗಿ ನಿಷ್ಕಪಟವಾಗಿ ಒಪ್ಪಿಕೊಳ್ಳುವುದು ಪ್ರಾಯಶ್ಚಿತ್ತವೇ. ಅವರು ಕೊನೆಗೆ ಹೇಳಿದರು, ಸಂಗಮಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡು, ನಿನ್ನ ಪಾಪಗಳು ಪರಿಹಾರವಾಗುತ್ತವೆ, ನೀನು ಮತ್ತೆ ಬ್ರಾಹ್ಮಣನಾಗುವೆ ಎಂದು. ಪಾಪಿ ವಿನೀತನಾಗಿ ಮಂತ್ರದೀಕ್ಷೆಯನ್ನು ನೀಡುವಂತೆ ಬೇಡಿಕೊಂಡನು. ಗುರುಗಳು ಅದು ಮುಂದಿನ ಜನ್ಮದಲ್ಲಿ ಸಾಧ್ಯವೆಂದರು. ಆದರೆ ಅವನು ಒಪ್ಪಲಿಲ್ಲ. ಪತ್ನಿ ಪುತ್ರರೂ ಸಹ ಅವನ ಪರವಾಗಿ ಪ್ರಾರ್ಥಿಸಿದರು. ಆಗ ಗುರುಗಳು ವಿಭೂತಿಯ ಮಹಿಮೆಯನ್ನು ವಿವರಿಸಿದರು. ಇದೇ ಗುರುಚರಿತ್ರೆಯ 28ನೇ ಅಧ್ಯಾಯದ ಶುಭಾಂತ್ಯ. ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು. ಪಾಪ ಮತ್ತು ಪುಣ್ಯ ಯಾವತ್ತೂ ನಮ್ಮನ್ನು ಬಿಟ್ಟುಕೊಡುವುದಿಲ್ಲ. ಮಾನವನ ಪ್ರತಿಯೊಂದು ಕರ್ಮವೂ ಅವನೊಂದಿಗೆ ಜನ್ಮಾಂತರಗಳವರೆಗೆ ಸಾಗುತ್ತದೆ. ಒಳ್ಳೆಯದು ಮಾಡಿದರೆ ಉತ್ತಮ ಫಲ, ಕೆಟ್ಟದ್ದು ಮಾಡಿದರೆ ದುಃಖ. ಇದು ತಪ್ಪಿಸಿಕೊಳ್ಳಲಾಗದ ಸತ್ಯ. ತಪ್ಪು ಕರ್ಮಗಳು ಮುಂದಿನ ಜನ್ಮದ ದುಃಖಕ್ಕೆ ಕಾರಣ. ಮೋಸ, ದ್ರೋಹ, ಅತಿಥಿ ಅವಮಾನ, ಅಕ್ರಮ ಸಂಬಂಧ, ಅಹಂಕಾರ, ದುಷ್ಟ ಚಿಂತನೆ ಇವೆಲ್ಲವೂ ಮುಂದಿನ ಜನ್ಮದಲ್ಲಿ ದೈಹಿಕ ಮತ್ತು ಮಾನಸಿಕ ಕಷ್ಟಗಳಾಗಿ ಪರಿಣಮಿಸುತ್ತವೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಪರಿಣಾಮ ಇರುತ್ತದೆ. ನೀತಿ ಮತ್ತು ಧರ್ಮವೇ ಮಾನವನ ನಿಜವಾದ ಆಭರಣವಾಗಿದೆ. ಹಣಕ್ಕಾಗಿ ಧರ್ಮ ಮಾರುವುದು, ಜ್ಞಾನವನ್ನು ದುರುಪಯೋಗ ಮಾಡುವುದು ಅತ್ಯಂತ ಭಯಾನಕ ಪಾಪ. ಧರ್ಮದಿಂದ ದೂರವಾದ ಜೀವನ ಕೊನೆಗೆ ದುಃಖವನ್ನೇ ನೀಡುತ್ತದೆ. ಪ್ರಾಯಶ್ಚಿತ್ತವೇ ಪವಿತ್ರತೆಯ ಮೊದಲ ಹಂತ. ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಮನಸ್ಸು ಇದ್ದರೆ ಅದೇ ಪಾಪ ವಿಮೋಚನೆಯ ಮೊದಲ ಹೆಜ್ಜೆಯಾಗುತ್ತದೆ. ಗುರುಗಳು ಹೇಳುವ ಸಂದೇಶ, ತಪ್ಪು ಮಾಡಿದರೂ ಪ್ರಾಯಶ್ಚಿತ್ತ ಇದ್ದರೆ ಉದ್ಧಾರವು ಸಾಧ್ಯ. ಅಹಂಕಾರ ಇದ್ದರೆ ಪ್ರಾಯಶ್ಚಿತ್ತವೂ ಫಲವನ್ನು ನೀಡುವುದಿಲ್ಲ. ಶುದ್ಧೀಕರಣಕ್ಕೆ ಶ್ರದ್ಧೆ ಮುಖ್ಯವಾಗುತ್ತದೆ. ಪವಿತ್ರ ಸ್ನಾನ, ಜಪ, ತಪಸ್ಸು, ಯಾತ್ರೆ, ಉಪವಾಸ ಇವು ಕೇವಲ ಆಚರಣೆಗಳಲ್ಲ. ಅವು ಮನಸ್ಸಿನ ಶುದ್ಧೀಕರಣಕ್ಕೆ ಉಪಾಯಗಳು. ಶುದ್ಧ ಮನಸ್ಸಿಲ್ಲದೆ ಯಾವ ಕರ್ಮವೂ ಫಲ ನೀಡುವುದಿಲ್ಲ. ಅಹಂಕಾರದ ಭಸ್ಮೀಕರಣ, ವಿಭೂತಿ ಕೇವಲ ಬೂದಿಯಲ್ಲ, ಎಲ್ಲವೂ ನಾಶವಾಗುವುದು. ಶಾಶ್ವತವಾದುದು ಆತ್ಮ ಮಾತ್ರ. ಅಹಂಕಾರವನ್ನು ಸುಡುವುದೇ ನಿಜವಾದ ವಿಭೂತಿಯ ಧಾರಣೆಯಾಗಿದೆ. ಗುರುಕೃಪೆ ಇದ್ದರೆ ಉದ್ಧಾರವು ಸಾಧ್ಯ. ಎಷ್ಟು ದೊಡ್ಡ ಪಾಪಿಯಾದರೂ ಗುರುವಿನ ಶರಣಾಗತಿಯಾದರೆ ಅವನ ಜೀವನಕ್ಕೆ ಹೊಸ ದಾರಿ ತೆರೆದೀತು. ಗುರುವಿನ ಕರುಣೆಯೇ ಮಾನವನಿಗೆ ನಿಜವಾದ ರಕ್ಷಣೆ. ಪಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಪ್ರಾಯಶ್ಚಿತ್ತದಿಂದ ಪಾಪವನ್ನು ತೊಳೆಯಬಹುದು. ಅಹಂಕಾರವನ್ನು ಬಿಟ್ಟು ವಿನಯದಿಂದ ಬದುಕಿದರೆ ಜೀವನವು ಪವಿತ್ರವಾಗುತ್ತದೆ. ಗುರುವೇ ಗತಿ, ಗುರುವೇ ಶರಣಂ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ
ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.